ಹಿಂದಿನ ವಿಡಿಯೋದಲ್ಲಿ ಗಣಿತ ಎಂದರೇನು, ಸ್ವಭಾವ ಲಕ್ಷಣಗಳು, ಕೊಡುಗೆಯನ್ನು ಗಣಿತಶಾಸ್ತ್ರದ ಬೆಳವಣಿಗೆಯಲ್ಲಿ ಗಣಿತಜ್ಞರ ಕೊಡುಗೆಗಳನ್ನು ಕೂಡ ನಾವು ನೋಡಿದ್ವಿ. ನೆಕ್ಸ್ಟು ನಾವು ಗಣಿತ ಬೋಧನೆ ಮೌಲ್ಯಗಳನ್ನು ನೋಡಿದ್ವಿ, ಆಮೇಲೆ ತತ್ವಗಳನ್ನು ನೋಡಿದ್ವಿ, ಗಣಿತ ಬೋಧನಾ ವಿಧಾನಗಳನ್ನು ನೋಡಿದ್ವಿ. ನೆಕ್ಸ್ಟು ಪಾಠ ಯೋಜನೆಯ ಮಹತ್ವಗಳು ಕೂಡ ನಾವು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ವಿ. ಹಿಂದಿನ ವಿಡಿಯೋದಲ್ಲಿ ನಾವು ಹರ್ಬರ್ಟ್ನ ಪಂಚಸೋಪಾನಗಳ ಬಗ್ಗೆ ತಿಳ್ಕೊಳ್ಳೋಣ ಅಂತ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ. ಸೊ ಹರ್ಬರ್ಟ್ನ ಪಂಚಸೋಪಾನಗಳು ಯಾವ್ಯಾವು ಅಂದರೆ, ಈ ಹರ್ಬರ್ಟ್ನ ಪಂಚಸೋಪಾನಗಳ ಮೇಲೇ ಲೆಸನ್ ಪ್ಲ್ಯಾನ್ ನಡೀತಿರೋದು. ಮೊದಲನೇದು ಪೀಠಿಕೆ ಅಥವಾ ಪ್ರೇರಣೆ. ಫಸ್ಟ್ ನಾವು ಪೀಠಿಕೆ ಅಂದರೆ ನಾವೇನು ಹೇಳಬೇಕು ಅನ್ನೋದನ್ನ ನಾವು ಫಸ್ಟಿಗೆ ಪೀಠಿಕೆ ಬರೀಬೇಕು. ಆಮೇಲೆ ಗುರಿ ನಿರೂಪಣೆ ಅಂದರೆ ಇವತ್ತು ಫಾರ್ ಎಕ್ಸಾಂಪಲ್ ನಾನು ತ್ರಿಭುಜದ ಬಗ್ಗೆ ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ತ್ರಿಭುಜದ ರಚನೆ, ಅದರ ಬಾಹುಗಳು, ಕೋನಗಳು, ಅದರ ಸೂತ್ರ, ಈ ರೀತಿ ಗುರಿ ನಿರೂಪಣೆನ ಮೊದಲೇ ಮಾಡ್ಕೊಂಡಿರಬೇಕು. ನೆಕ್ಸ್ಟು ಪಾಠದ ಬೆಳವಣಿಗೆ ಬಂದ್ಬಿಟ್ಟು ಎಕ್ಸ್ಪ್ಲನೇಷನ್. ತ್ರಿಭುಜ ಎಂದರೇನು, ತ್ರಿಭುಜದಲ್ಲಿ ಎಷ್ಟು ಸೈಡ್ಸ್ ಇದ್ದಾವೆ, ಬಾಹುಗಳಿದ್ದಾವೆ, ಕೋನಗಳಿದ್ದಾವೆ, ಆಮೇಲೆ ಅದನ್ನು ಯಾವ ರೀತಿ ನಾವು ರಚನೆ ಮಾಡ್ಬೋದು, ಈ ಥರ ನಾವು ಪಾಠವನ್ನು ಬೆಳವಣಿಗೆ ಮಾಡ್ತಾ ಹೋಗ್ತೀವಿ. ಇದಾದಮೇಲೆ ಲಾಸ್ಟಲ್ಲಿ ಪುನರಾವರ್ತನೆ ಅಥವಾ ಅಭ್ಯಸಿತ ಕಾರ್ಯ. ನಾವೇನೇನು ಹೇಳಿದ್ವಿ, ಫಾರ್ ಎಕ್ಸಾಂಪಲ್ ಫಸ್ಟ್ ಪಾಯಿಂಟು ತ್ರಿಭುಜ ರಚನೆ, ಸೆಕೆಂಡ್ ಪಾಯಿಂಟು ತ್ರಿಭುಜದ ಬಾಹುಗಳು, ನೆಕ್ಸ್ಟು ತ್ರಿಭುಜದ ಕೋನಗಳು, ಈ ರೀತಿ ನಾವು ಮತ್ತೆ ಪುನರಾವರ್ತನೆ ಮಾಡ್ತಾ ಹೋಗ್ತೀವಿ. ಅದರ ನೆಕ್ಸ್ಟೇ ಬಂದುಬಿಟ್ಟು ಗೃಹಪಾಠ, ನಾವು ಅವರಿಗೆ ಹೋಮ್ವರ್ಕ್ ಕೊಡೋದು. ಈ 5 ಪಾಯಿಂಟ್ಸ್ ಕೂಡ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟು ಮನೆಗೆಲಸದ ಅನುಕೂಲಗಳು ಅಂದರೆ ನಾವು ಹೋಮ್ವರ್ಕ್ ಕೊಟ್ಟಿರೋದ್ರಿಂದ ಏನೇನು ಮಕ್ಕಳಿಗೆ ಯೂಸ್ ಆಗುತ್ತೆ ಅನ್ನೋದು. 1ನೇ ಪಾಯಿಂಟು, ಕಲಿತ ವಿಷಯ ಶಾಲಾ ಅವಧಿಯ ನಂತರವೂ ನೆನಪಿನಲ್ಲುಳಿಯುತ್ತದೆ. ಅಂದರೆ ಕಲಿತ ವಿಷಯ ಶಾಲಾ ಅವಧಿಯ ನಂತರವೂ ಕೂಡ, ಅಂದರೆ ಕ್ಲಾಸ್ ಮುಗಿದ ತಕ್ಷಣ ಕೂಡ ಅವರಿಗೆ ನೆನಪಿನಲ್ಲಿ ಇಟ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ. 2ನೇ ಪಾಯಿಂಟು, ಮುಂದಿನ ವಿಷಯಗಳ ಕಲಿಕೆಗೆ ಹಾಗೂ ಮುಂದುವರೆದ ತರಗತಿಗಳಿಗೆ ಮನೆಗೆಲಸವು ಅನುವು ಮಾಡಿಕೊಡುತ್ತದೆ. ಅಂದರೆ ಮುಂದಿನ ವಿಷಯಗಳ ಕಲಿಕೆಗೆ ಮತ್ತು ಮುಂದುವರೆದ ತರಗತಿಗಳಿಗೆ, ಅಂದರೆ ಅವರು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಹೋದರೆ, ಅವರಿಗೆ ಹೋಮ್ವರ್ಕ್ ಕೊಡ್ತಾ ಹೋದರೆ ಅದರಲ್ಲಿ ಇರ್ತಕ್ಕಂಥ ವಿಷಯದ ಜ್ಞಾನ ಇನ್ನೂ ಹೆಚ್ಚುತ್ತಾ ಹೋಗುತ್ತೆ. 3rd ಪಾಯಿಂಟು, ವಿದ್ಯಾರ್ಥಿಗಳ ವಿರಾಮ ಕಾಲದ ಸದುಪಯೋಗಕ್ಕೆ ಸಹಾಯಕವಾಗುತ್ತದೆ. ಅವ್ರಿಗೆ ವಿಶ್ರಾಂತಿ ಸಿಕ್ಕಾಗ ಅವರು ಆ ಕಲಿತ ಜ್ಞಾನವನ್ನು ಮನವರಿಕೆ ಮಾಡ್ಕೋತಾರೆ, ಮತ್ತು ಪುನಃ ಮಾಡ್ಕೋತಾರೆ, ಅದಕ್ಕೂ ಕೂಡ ಸಹಾಯಕ. 4ನೇ ಪಾಯಿಂಟು, ಮನೆ ಕೆಲಸವು ಕ್ರಿಯಾತ್ಮಕವಾಗಿದ್ದು ಮಕ್ಕಳಲ್ಲಿ ಏಕಾಗ್ರತೆ, ವಿಷಯ ಪಾಂಡಿತ್ಯ, ಆತ್ಮವಿಶ್ವಾಸ ಹಾಗೂ ಮಾನಸಿಕ ಶಿಸ್ತನ್ನು ಮಕ್ಕಳಲ್ಲಿ ಮೂಡಿಸುತ್ತದೆ. ಸೊ ಮನೆ ಕೆಲಸದಿಂದ ಕ್ರಿಯಾತ್ಮಕ ಅಂದರೆ ಕ್ರಿಯೇಟಿವಿಟಿ ಹೆಚ್ಚಾಗುತ್ತೆ ಮಕ್ಕಳಲ್ಲಿ. ಯಾಕಂದರೆ ಒಂದೇ ಥರ ಎಲ್ಲ ಮಕ್ಕಳು ಹೋಮ್ವರ್ಕ್ ಮಾಡಲ್ಲ. ಆಮೇಲೆ ಥಿಂಕಿಂಗ್ಸು ಚೇಂಜ್ ಆಗ್ತವೆ. ಮಕ್ಕಳಲ್ಲಿ ಏಕಾಗ್ರತೆ ಅಂದರೆ ಇಂಟ್ರೆಸ್ಟ್ ಬೆಳೀತಾ ಹೋಗುತ್ತೆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಮೇಲೆ. ನೆಕ್ಸ್ಟು ವಿಷಯ ಪಾಂಡಿತ್ಯ, ಅದರಲ್ಲಿ ಆ ಸಬ್ಜೆಕ್ಟಿಗೆ ತಕ್ಕಂತೆ ಅವ್ರದ್ದು ಇಂಟ್ರೆಸ್ಟ್ ಹೇಗೆ ಹೆಚ್ಚಿಗೆ ಆಗ್ತಾ ಹೋಗುತ್ತೆ, ಹಾಗೆ ಅದ್ರದ್ದು ಜ್ಞಾನ ಕೂಡ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಅವರಲ್ಲಿ ಆತ್ಮವಿಶ್ವಾಸ ಕೂಡ ಹೆಚ್ಚಿಗೆ ಆಗುತ್ತೆ. ಆಮೇಲೆ ಮಾನಸಿಕ ಶಿಸ್ತು ಅಂದರೆ ಅವರಷ್ಟಕ್ಕೆ ಅವರೇ ಶಿಸ್ತನ್ನು, ಡಿಸಿಪ್ಲೈನ್ ಆಗಿರಬೇಕು ಅನ್ನೋ ಅದನ್ನು ಮೂಡಿಸುತ್ತೆ. ನೆಕ್ಸ್ಟು ಮನೆಗೆಲಸವು ಮನೋವೈಜ್ಞಾನಿಕ ತಳಹದಿಯ ಮೇಲೆ ರೂಪಿತವಾಗಿದ್ದು ಕಲಿಕೆಗೆ ಪುಷ್ಟೀಕರಣ ನೀಡುವುದಲ್ಲದೆ ವಿಷಯದ ಸಮಗ್ರತೆಯನ್ನು ಕಾಯ್ದುಕೊಳ್ಳಲು ಸಹಕಾರಿಯಾಗಿದೆ. ಸೊ ಏನಪ್ಪ ಅಂದರೆ ಹೋಮ್ವರ್ಕ್ ಕೊಡ್ತಾ ಹೋದಂಗೆ ಅವರೇ ತಮ್ಮಷ್ಟಕ್ಕೆ ತಾವೇ ಮಾಡೋದ್ರಿಂದ ಎಲ್ಲಿ ತಪ್ಪಾಗುತ್ತೆ, ಎಲ್ಲಿ ಸರಿಯಾಗುತ್ತೆ, ಎಲ್ಲಿ ಸರಿ ಇದೆ, ಎಲ್ಲಿ ತಪ್ಪಿದೆ ಅನ್ನೋ ಅವರಿಗೆ ಜ್ಞಾನ ಬೆಳೀತಾ ಹೋದಂಗೆ ಸಮಗ್ರತೆಯನ್ನು ಕಾಯ್ಕೊಳ್ಳೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಸೊ ಇವು 5 ಪಾಯಿಂಟು ಕೂಡ ಅವರಿಗೆ ಹೋಮ್ವರ್ಕಿಂದ ಯೂಸ್ ಆಗೋಂಥವು. ನೆಕ್ಸ್ಟು ಉತ್ತಮ ಗಣಿತ ಪಠ್ಯಪುಸ್ತಕದ ಲಕ್ಷಣಗಳು. ಸೊ
ಪಠ್ಯಪುಸ್ತಕಗಳು ಹೀಗೇ ಇರಬೇಕು ಅನ್ನೋ ಒಂದಿಷ್ಟು ನಮಗೆ ಲಕ್ಷಣಗಳು ಗೊತ್ತಿವೆ. ಅವು ಯಾವುದಂದರೆ, ಪಠ್ಯಪುಸ್ತಕವು ವಿಷಯ ಜ್ಞಾನ ಹೊಂದಿದ ಅನುಭವಿ ಶಿಕ್ಷಕರಿಂದ ರಚಿತವಾಗಿರಬೇಕು. ಸೊ ಹಾಗೆ ಅನುಭವ ಶಿಕ್ಷಕರಿಲ್ಲದೇ ಪಠ್ಯಪುಸ್ತಕಗಳನ್ನು ರಚಿಸಲು ಎಲ್ಲೂ ಬಿಡುವುದಿಲ್ಲ. ಆಮೇಲೆ ವಿಷಯ ಜ್ಞಾನವನ್ನು ಪರಿಪೂರ್ಣವಾಗಿ ಹೊಂದಿದ್ದರೆ ಮಾತ್ರ ಆ ಪಠ್ಯಪುಸ್ತಕಗಳನ್ನು ಅನುಭವಿ ಶಿಕ್ಷಕರಿಗೆ ರಚಿಸಲು ಕೊಡುತ್ತಾರೆ. ಸೆಕೆಂಡ್ ಪಾಯಿಂಟು, ಪಠ್ಯಪುಸ್ತಕವು ಮಗು ಕೇಂದ್ರಿತವಾಗಿದ್ದು ಮನೋವೈಜ್ಞಾನಿಕ ತಳಹದಿಯ ಮೇಲೆ ರೂಪಿತವಾಗಿರಬೇಕು. ಸೊ ಫಾರ್ ಎಕ್ಸಾಂಪಲ್, ನಾವೆಲ್ಲ ಓದಬೇಕಾದ್ರೆ ಒಂದು ಟೆಕ್ಸ್ಟ್ ಬುಕ್ ಇತ್ತು. ಸೆಮೆಸ್ಟರ್ ವೈಸ್ ಪ್ರಕಾರ ಫಸ್ಟ್ ಸೆಮೆಸ್ಟರ್, ಸೆಕೆಂಡ್ ಸೆಮೆಸ್ಟರ್ ಅಂತ ಇರಲಿಲ್ಲ. ಸೊ ಇವಾಗ ಏನಾಯಿತು ಅಂದರೆ, ಮಗು ಕೇಂದ್ರಿತಕ್ಕೆ ಸಂಬಂಧಪಟ್ಟಂತೆ ಮಗು ಕೇಂದ್ರಿತ ಟೆಕ್ಸ್ಟ್ ಬುಕ್ಸ್ ಇರಬೇಕು ಅಂದ್ಕೊಂಡು ಸೆಮೆಸ್ಟರ್ 1 ಪಾರ್ಟು, ಸೆಮೆಸ್ಟರ್ 2 2 ಪಾರ್ಟು ಅಂತ ಮಾಡಿದ್ದಾರೆ. ನೆಕ್ಸ್ಟು ಥರ್ಡ್ ಪಾಯಿಂಟ್, ಗಣಿತದ ಧ್ಯೇಯೋದ್ದೇಶಗಳನ್ನು ಪಠ್ಯಪುಸ್ತಕ ಈಡೇರಿಸುವಂತಿರಬೇಕು. ಫಾರ್ ಎಕ್ಸಾಂಪಲ್, ಈಗ ಒಂದು ಸರ್ಕಲ್, ವೃತ್ತ ಅಂತ ಇದೆ. ಆ ವೃತ್ತದ ಬಗ್ಗೆ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಅದು ವೃತ್ತ, ಅದು ಈ ಥರ ಇರುತ್ತೆ, ಇದೇ ಶೇಪ್ ಇರುತ್ತೆ ಅನ್ನೋದಷ್ಟೇ ಗೊತ್ತಿರುತ್ತೆ. ಅದೇ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಅದು ಯಾವ ರೀತಿ ನಾವು ಬಿಡಿಸ್ಬೋದು, ಅದನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅನ್ನೋದು ಕೂಡ ತಿಳಿತಾ ಹೋಗುತ್ತೆ. ಅದೇ ರೀತಿ ಒಂದು ತರಗತಿಯಿಂದ ಇನ್ನೊಂದು ತರಗತಿಗೆ ನಾವು ಮೂವ್ ಆಗ್ತಾ ಹೋದಂಗೆ ಕಾನ್ಸೆಪ್ಟ್, ಅಂದರೆ ಒಂದೊಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟು ಅದರಲ್ಲಿರ್ತಕ್ಕಂಥ ಜ್ಞಾನವು ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಅದರದ್ದು ಉದ್ದೇಶಗಳು ಕೂಡ ಪಠ್ಯಪುಸ್ತಕದಲ್ಲಿ ಈಡೇರಿಸುವಂತೆ ಇರಬೇಕು ಅಂತ ಹೇಳ್ತಿದ್ದಾರೆ. ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ 10th ಸ್ಟ್ಯಾಂಡರ್ಡಲ್ಲಿ ಇರ್ತಕ್ಕಂಥ ಪಾಯಿಂಟ್ಸ್ನ ಹಾಕಿದರೆ ಆ ಮಕ್ಕಳಿಗೆ ಆ ಪಠ್ಯಪುಸ್ತಕದ ಉದ್ದೇಶಗಳು ಈಡೇರಿಸೋಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಪಾಯಿಂಟ್, ಪಠ್ಯಪುಸ್ತಕದಲ್ಲಿ ಸಾಕಷ್ಟು ಉದಾಹರಣೆಗಳು, ಮಾದರಿ ಲೆಕ್ಕಗಳು, ಚಿತ್ರಗಳು, ನಕ್ಷೆಗಳು ಮತ್ತು ಚಟುವಟಿಕೆಗಳಿರಬೇಕು. ಸೊ ಸುಮ್ಮನೆ ಓದ್ತಾ ಹೋದರೆ ಮಕ್ಕಳಿಗೆ ಇಂಟ್ರೆಸ್ಟ್ ಬರೋದಿಲ್ಲ. ಹಾಗಾಗಿ ಉದಾಹರಣೆಗಳಿರಬೇಕು. ಆಮೇಲೆ ಮಾದರಿ ಲೆಕ್ಕಗಳು ಅಂದರೆ ಅವರೇ ಮಾಡೋ ಥರ ಇರಬೇಕು, ಒಂದಿಷ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಥರ ಇರಬೇಕು. ಆಮೇಲೆ ಚಿತ್ರಗಳನ್ನು ಕೊಟ್ಟು ಅದು ಎಷ್ಟಿದೆ ಕೌಂಟ್ ಮಾಡಿ, ಈ ಥರ ಚಿತ್ರಗಳನ್ನು ಕೊಡಬೇಕು. ಆಮೇಲೆ ನಕ್ಷೆಗಳನ್ನು ಕೊಡಬೇಕು, ಒಂದಕ್ಕೊಂದು ಹೊಂದಾಣಿಕೆ ಹೊಂದಿಸಿ ಬರೇ ಆ ಥರ ನಕ್ಷೆಗಳನ್ನು ಕೊಡಬೇಕು. ಆಮೇಲೆ ಒಟ್ಟಿನಲ್ಲಿ ಚಟುವಟಿಕೆ ಆಧಾರಿತವಾಗಿರಬೇಕು ಪಠ್ಯಪುಸ್ತಕ. ಸೊ 5ನೇ ಪಾಯಿಂಟು, ಪಠ್ಯ ವಿಷಯವು ನಿಜ ಜೀವನಕ್ಕೆ ಹೊಂದಿಕೆಯಾಗುವಂತಿರಬೇಕು. ಅದೇ ನಾವು 50 to 60% ಅಥವಾ 75% ನಾವು ನಮ್ಮ ನಿಜ ಜೀವನಕ್ಕೆ ಸಂಬಂಧಪಟ್ಟಂಗೆ ನಾವು ಕಲಿತಾ ಹೋದರೆ ಅದು ನಮಗೆ ಬೇಗ ತಲೆಗೆ ಹೋಗುತ್ತೆ. ಸುಮ್ಮನೆ ಓದ್ತಾ ಹೋದರೆ ಅದು ಪ್ರಾಕ್ಟಿಕಲಿ ನಮಗೇನು ಗೊತ್ತಿಲ್ಲ ಅದ್ರ ಬಗ್ಗೆ, ಆ ವಿಷಯದ ಬಗ್ಗೆ ಅಂದರೆ ನಮಗೆ ಮಕ್ಕಳಿಗೆ ಬೇಗ ತಲೆಗೆ ಹೋಗೋದಿಲ್ಲ. ಹಾಗಾಗಿ ಪಠ್ಯ ವಿಷಯವು ನಿಜ ಜೀವನಕ್ಕೆ ಹೊಂದಿಕೆಯಾಗುವಂತಿರಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್, ಯಾವುದೇ ಗೊಂದಲಕ್ಕೆ ಅವಕಾಶ ಮಾಡಿಕೊಟ್ಟಿರಬಾರದು ಹಾಗೂ ಮುದ್ರಣ ದೋಷಗಳಿಂದ ಮುಕ್ತವಾಗಿರಬೇಕು. ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರಬಾರ್ದು, ಆಮೇಲೆ ಯಾವುದೇ ಗೊಂದಲ ಇರಬಾರ್ದು, ಮಿಸ್ಟೇಕ್ಸ್ ಇರಬಾರ್ದು ಅಂತ ಹೇಳಿದ್ದಾರೆ. ನೆಕ್ಸ್ಟ್, ಪಠ್ಯಪುಸ್ತಕದಲ್ಲಿನ ವಿಷಯಗಳು ಸರಳವೂ ವ್ಯವಸ್ಥಿತವೂ ಹಾಗೂ ಮಕ್ಕಳ ಮಟ್ಟಕ್ಕೆ ಅನುಗುಣವಾಗಿರಬೇಕು. ಅದು ವಿಷಯ ಕಾಂಪ್ಲಿಕೇಟೆಡ್ ವರ್ಡ್ಸ್ ಇರಬಾರ್ದು ಅದರಲ್ಲಿ. ಆ ಮಕ್ಕಳಿಗೆ ಆ ಸುಲಭವಾಗಿರ್ತಕ್ಕಂಥ ವಾಕ್ಯಗಳು, ಪದಗಳನ್ನು ಬಳಕೆ ಮಾಡಿದಾಗ ಮಕ್ಕಳಲ್ಲಿ ಆ ವಿಷಯದ ಬಗ್ಗೆ ಅರಿವಿಕೆ ಹೆಚ್ಚಾಗುತ್ತಾ ಹೋಗುತ್ತೆ. ಸೊ ಈ 7 ಪಾಯಿಂಟ್ ಉತ್ತಮ ಗಣಿತ ಪಠ್ಯಪುಸ್ತಕದ ಲಕ್ಷಣಗಳಾಗಿರ್ತವೆ. ಇನ್ನೂ ಒಂದು ಪಾಯಿಂಟ್ ಇದೆ, ಯಾವುದು ಅಂದರೆ ಪಠ್ಯಪುಸ್ತಕವು ಆಕರ್ಷಣೀಯವಾಗಿದ್ದು ಕರೆಕ್ಟು. ಯಾಕಂದರೆ ಪಠ್ಯಪುಸ್ತಕ ಸುಮ್ಮನೆ ಈ ಪೇಪರು ವಿತೌಟ್ ಪಿಕ್ಚರ್, ಬರೀ ಹಾಗೆ ಹ್ಯಾಂಡ್ ರೈಟಿಂಗ್ ಇರೋ ಥರ ಇದ್ದರೆ ಮಕ್ಕಳು ಇಷ್ಟಪಡಲ್ಲ. ಸೊ ಅದಕ್ಕೆ ಆಕರ್ಷಣೀಯವಾಗಿರಬೇಕಂದ್ರೆ ಗೊಂಬೆ ಆ ಥರ ಎಲ್ಲ ಚೆನ್ನಾಗಿ ಕಾಣಂಗೆ ಅಂದವಾಗಿ ಮುದ್ರಿಸಲ್ಪಟ್ಟಿರಬೇಕು ಹಾಗೂ ಸುಲಭ ಬೆಲೆಯಲ್ಲಿ ಸಕಾಲಕ್ಕೆ ದೊರೆಯುವಂತಿರಬೇಕು. ಸೊ ಬೆಲೆ ಕೂಡ ಕಡಿಮೆ ಇರಬೇಕು, ಯಾಕಂದರೆ ಎಲ್ಲ ಮಕ್ಕಳಿಗೂ ಆ ಪುಸ್ತಕವನ್ನು ಕೊಂಡುಕೊಳ್ಳೋಕ್ಕೆ ಆಗಬೇಕು ಅಂತ ಹೇಳ್ತಾರೆ. ಈ 8 ಪಾಯಿಂಟ್ಗಳು
ಪಠ್ಯಪುಸ್ತಕದ ಲಕ್ಷಣಗಳು. ನೆಕ್ಸ್ಟ್ ದೃಕ್ಶ್ರವಣ ಉಪಕರಣಗಳ ವಿಧಗಳು. ಸೊ ಉಪಕರಣಗಳು ಯಾವ್ಯಾವು ಅಂದರೆ ಕಣ್ಣಿನಿಂದ ನೋಡುವುದರ ಮೂಲಕ ಕಲಿಕೆಯನ್ನುಂಟು ಮಾಡುವ ಸಾಧನಗಳು ಉಪಕರಣಗಳಂತ ಹೇಳ್ತೀವಿ. ಉದಾಹರಣೆಗೆ ನಾವು ಬರೀ ಟೆಕ್ಸ್ಟ್ ಬುಕ್ಕಿಂದನೇ ಮಾತ್ರ ಮಕ್ಕಳು ಓದೋಕ್ಕಾಗಲ್ಲ. ಕಪ್ಪು ಹಲಗೆ ಮೇಲೆ ನಾವು ಒಂದಿಷ್ಟು ಪಾಯಿಂಟ್ಸ್ನ ಬರಿತೀವಿ, ಆ ಪಾಯಿಂಟ್ಸ್ ನೆನ್ಪಿಟ್ಕೊತಾರೆ. ಆಮೇಲೆ ಚಾರ್ಟ್ ತೋರಿಸ್ತೀವಿ, ಚಾರ್ಟ್ಗಳನ್ನು ನೋಡೋದ್ರ ಮುಖಾಂತರ ಮಕ್ಕಳು ನೆನಪಿನಲ್ಲಿ ಇಟ್ಕೋತಾರೆ ವಿಷಯಗಳ ಬಗ್ಗೆ. ಆಮೇಲೆ ಮಾದರಿಗಳು ಅಂದರೆ ಅದೇ ಮಾಡೆಲ್ಸು, ನಕ್ಷೆಗಳು. ಸೋಷಿಯಲಲ್ಲೆಲ್ಲ ನಕ್ಷೆ ತೋರಿಸ್ದೇ ನಾವು ಪಾಠ ಮಾಡೋಕ್ಕಾಗೋದೇ ಇಲ್ಲ. ಸೋಷಿಯಲ್ ಅಂದರೆ ಪರಿಸರ ಅಧ್ಯಯನ ಈ ರೀತಿ. ಆವಾಗ ಅವರಿಗೆ ಫಾರ್ ಎಕ್ಸಾಂಪಲ್ ಇವಾಗ ಬೆಂಗಳೂರೆಲ್ಲಿದೆ ಅದನ್ನು ನಾವು ಹಾಗೆ ಬೆಂಗಳೂರಲ್ಲಿದೆ ಇಲ್ಲಿದೆ ಅಂತ ಹೇಳಿದ್ರೆ ಅವ್ರಿಗೆ ಅರ್ಥ ಆಗೋಲ್ಲ. ನಕ್ಷೆಯ ಮೂಲಕ ನಾವು ಹೇಳಿದ್ರೆ ಅವರಿಗೆ ಗೊತ್ತಾಗುತ್ತೆ, ಓ ಬೆಂಗಳೂರು ತುಮಕೂರು ಪಕ್ಕ ಇದೆ, ಈ ಥರ ರೆಕಗ್ನೈಸ್ ಮಾಡ್ಕೋತಾರೆ. ಆಮೇಲೆ ಸ್ಲೈಡ್ಗಳು ಅಂದರೆ PPT ಮಾಡೋದ್ರ ಮುಖಾಂತರ. ಆಮೇಲೆ ನೈಜ ವಸ್ತುಗಳು ಅಂದರೆ ರಿಯಲ್ ಆಬ್ಜೆಕ್ಟ್ಸ್ ಏನಿರ್ತವೆ ಅದರಿಂದ ನಾವು ಎಕ್ಸಾಂಪಲ್ ಕೊಡ್ತಾ ಹೋಗಬೇಕು. ನೆಕ್ಸ್ಟು ಇವಾಗ ಫಾರ್ ಎಕ್ಸಾಂಪಲ್ ಭೂಮಿನ ನಾವು ಯಾವ ರೀತಿ ತೋರಿಸ್ಬೋದು ಅಂದರೆ ನಕ್ಷೆ ತೋರಿಸ್ಬೇಕಾದ್ರೆ ಮ್ಯಾಪ್ ಗೋಲ ತೋರಿಸ್ಬೇಕಾದ್ರೆ ಇದೇ ಥರ ಇದೆ, ಸ್ವಲ್ಪ ಅಷ್ಟೇ ಚಪ್ಪಟೆಯಾಗಿದೆ ಮೇಲೆ ಕೆಳಗಡೆ ಅಂತ ಹೇಳಿದರೆ ಆ ನೈಜ ವಸ್ತುಗಳಿಗೆ ಅವರಿಗೆ ಹೋಲಿಕೆ ಮಾಡಿ ಹೇಳಿದಾಗ ಮಕ್ಕಳಲ್ಲಿ ಬೇಗ ಮನವರಿಕೆ ಆಗುತ್ತೆ. ಮೇಲ್ಮನೆ ಪ್ರಕ್ಷೇಪಕ, ಫಿಲ್ಮ್ ಸ್ಟ್ರಿಪ್ಪು, ಆಮೇಲೆ ವೃತ್ತಪತ್ರಿಕೆ. ಸೊ ಈ ರೀತಿ ನಾವು ಉಪಕರಣಗಳನ್ನು ಬಳಸೋದ್ರಿಂದ ಮಕ್ಕಳು ಚೆನ್ನಾಗಿ ಕಲಿಯಲು ಉಪಯುಕ್ತವಾಗುತ್ತದೆ. ಇವೆಲ್ಲ ಉಪಕರಣಗಳು. ಓಕೆ, ಅಂದರೆ ಕಣ್ಣಿನಿಂದ ನೋಡುವುದರ ಮುಖಾಂತರ. ನೆಕ್ಸ್ಟು ಶ್ರವಣೋಪಕರಣಗಳು ಅಂದರೆ ಕಿವಿಯಿಂದ ಕೇಳುವುದರ ಮೂಲಕ ಕಲಿಕೆಯನ್ನುಂಟು ಮಾಡುವ ಸಾಧನಗಳೇ ಶ್ರವಣೋಪಕರಣ ಸಾಧನಗಳು ಅಂತ ಹೇಳ್ತೀವಿ. ಯಾವ್ಯಾವು ಅಂದರೆ ಫಾರ್ ಎಕ್ಸಾಂಪಲ್ ರೇಡಿಯೋ ಮುಖಾಂತರ ನಾವು ಅವರಿಗೆ ಕೇಳಿಸ್ತೀವಿ ಆ್ಯಕ್ಟಿವಿಟೀಸ್ನ, ಹಾಡನ್ನ ಆ ಥರ ಕೇಳಿಸ್ದಾಗ ಅದು ಕಿವಿಯಿಂದ ಕೇಳ್ತಕ್ಕಂಥದ್ದಕ್ಕೆ ನಾವು ಶ್ರವಣೋಪಕರಣಗಳು ಅಂತ ಹೇಳ್ತೀವಿ. ನೆಕ್ಸ್ಟ್ ಗ್ರಾಮ್ಫೋನು, ಆಮೇಲೆ ಟೇಪ್ ರೆಕಾರ್ಡರ್ ಈ ರೀತಿ. ಫಾರ್ ಎಕ್ಸಾಂಪಲ್ ಇವಾಗ ಟಿ ವಿಲೆಲ್ಲ ತೋರಿಸ್ಬೇಕಾದ್ರೆ ಮಲ್ಟಿಪಲ್ ಇರುತ್ತೆ. ಅಂದರೆ ಬರೀ ಕಣ್ಣಿನಿಂದ ನೋಡೋದಷ್ಟೇ ಇರಲ್ಲ, ಅಲ್ಲಿ ವಿತೌಟ್ ಸೌಂಡ್ ಇದ್ದರೆ ಕಣ್ಣಿನಿಂದ ನೋಡೋದಾಗುತ್ತೆ. ಕಣ್ಣಿನಿಂದ ನೋಡೋದಲ್ಲದೆ ಮತ್ತು ಕಿವಿಯಿಂದ ಕೇಳಿಸ್ಕೊಳ್ತಕ್ಕಂಥ ಅಲ್ಲಿ ಸೌಂಡ್ ಇದ್ದರೆ ಆವಾಗ ಶ್ರವಣೋಪಕರಣ ಮತ್ತು ಎರಡೂ ಉಪಯೋಗವಾಗುತ್ತವೆ. ಅಂದರೆ ಇಲ್ಲಿ ನೆಕ್ಸ್ಟ್ ಇದೆ ನೋಡಿ ಪಾಯಿಂಟ್. ಶ್ರವಣೋಪಕರಣಗಳು ಏಕಕಾಲದಲ್ಲಿಯೇ ನೋಡುವ ಮತ್ತು ಕೇಳುವುದರ ಮೂಲಕ ಕಲಿಕೆಯನ್ನುಂಟು ಮಾಡುವ ಸಾಧನಗಳನ್ನು ನಾವು ಶ್ರವಣೋಪಕರಣಗಳನ್ನು ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್ ಚಲನಚಿತ್ರಗಳು. ಚಲನಚಿತ್ರ ಅಂದರೆ ಫಿಲ್ಮ್ಸ್ ನೋಡಬೇಕಾದ್ರೆ ನಾವು ಬರೀ ನೋಡೋಕ್ಕಷ್ಟೇ ಆಗಲ್ಲ, ಬರೀ ಕೇಳೋಕ್ಕಷ್ಟೇ ಆಗಲ್ಲ, ಎರಡೂ ನಡಿಲೇಬೇಕು ಪ್ರೊಸೆಸ್ಸು. ನೆಕ್ಸ್ಟು ದೂರದರ್ಶನವನ್ನು ನೋಡಬೇಕಾದ್ರೂ ಕೂಡ ಇದೇ ರೀತಿ ಆಗುತ್ತೆ. ಸೊ ಇಂದಿನ ವಿಡಿಯೋದಲ್ಲಿ ಇಷ್ಟು ಸಾಕು. ನೆಕ್ಸ್ಟ್ ವಿಡಿಯೋದಲ್ಲಿ ಶ್ರವಣೋಪಕರಣಗಳ ಉಪಯೋಗಗಳನ್ನು, ಆಮೇಲೆ ಮೌಲ್ಯಮಾಪನ ಉದ್ದೇಶಗಳನ್ನು, ಉತ್ತಮ ಮೌಲ್ಯಮಾಪನ ಸಾಧನ ಲಕ್ಷಣಗಳನ್ನು ತಿಳಿತಾ ಹೋಗೋಣ. ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟು, ಎಲ್ಲ ನಮ್ಮ ಜ್ಞಾನದಲ್ಲಿರಬೇಕು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್. ಧನ್ಯವಾದಗಳು.